ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಮನೇಲಿ ಕೆಲಸ ಇರೋದ್ರ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸಾರಿ, ನಾನು ಇನ್ಮೇಲೆ ವಿಡಿಯೋ ಮಾಡ್ತೀನಿ. ಈಗ ನಾನು ಬೇಸಿಗೆ ಇರೋದ್ರ ಸಲುವಾಗಿ ಎಲ್ಲರಿಗೂ ಒಂದೇ ಟೇಸ್ಟ್ ಜ್ಯೂಸ್ ಕುಡಿದು ಬೇಜಾರಾಗಿದ್ದರೆ ಪುದೀನ ಜ್ಯೂಸ್ ಮಾಡೋಣ. ಜ್ಯೂಸಿಗೆ ಈಗ ನಾನು ಪುದೀನ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಫ್ರೆಶ್ ಇರ್ತಕ್ಕಂಥ ಪುದೀನಾನ ಒಂದು ಸ್ವಲ್ಪ ತೊಗೊಳ್ರಿ. ಈಗ ನಾನು ಒಂದು ಪೀಸಷ್ಟು ಹಸಿ ಶುಂಠಿ ಹಾಕ್ತೀನಿ. ನೀವು ಒಂದು ಪೀಸ್ ಇಲ್ಲ 2 ಪೀಸ್ ಅಷ್ಟೇ ಹಾಕ್ರಿ, ಜಾಸ್ತಿ ಹಾಕ್ಕೋಬೇಡ್ರಿ. ಈಗ ಅದಕ್ಕೆ ನಾನು ಸ್ವಲ್ಪ ಸೇಂದ್ರ ಲವಣ ಅಂದರೆ ಪಿಂಕ್ ಸಾಲ್ಟ್ ಅಂತ ಸಿಗುತ್ತಾ, ಆ ಪಿಂಕ್ ಸಾಲ್ಟ್ನ ಹಾಕ್ತೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ನೀವು ಹಾಕ್ಕೊಳ್ರಿ. ಸ್ವಲ್ಪನೇ ಹಾಕ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ತೀನಿ. ನಿಮ್ಗೆ ಟೇಸ್ಟ್ ಸ್ವೀಟ್ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀವು ಸ್ವೀಟ್ನ ಹಾಕ್ಕೊಳ್ರಿ. ನಾನೀಗೊಂದು 3 ಸ್ಪೂನಷ್ಟು ನಾನು ಈಗ 2 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ. 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತೀನಿ. ಈಗ ಈ ಸಕ್ಕರೆಗೆ ಆಮೇಲೆ ಶುಂಠಿ ಮತ್ತು ಪುದೀನ ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣನ್ನು ಹಿಂಡ್ಕೋತೀನಿ. ನಿಮಗೆ ಲಿಂಬೆಹಣ್ಣು ಎಷ್ಟು ಉಳಿಬೇಕು ನೋಡಿಕೊಂಡು ನೀವು ಲಿಂಬೆಹಣ್ಣನ್ನು ಹಾಕ್ಕೊಳ್ರಿ. ಬೀಜ ತೆಗೆದು ನೀವು ಲಿಂಬೆಹಣ್ಣನ್ನು ಹಾಕ್ರಿ. ಈಗ ನಾನು ಅರ್ಧ ಹೋಳಷ್ಟು ಲಿಂಬೆಹಣ್ಣು ಹಾಕೀನಿ. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಈಗ ಇದನ್ನು ನೀಟಾಗಿ ಶೋಧಿಸ್ಕೊಂಬಿಡ್ರಿ. ಈಗ ಇದನ್ನು ಶೋಧಿಸ್ಕೊಂಡು ನೀವು ಒಂದು 2 ಗ್ಲಾಸಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಈಗ ಇದನ್ನು ನೀಟಾಗಿ ಶೋಧಿಸ್ಕೊಳ್ರಿ. ಈ ಥರ ನೀಟಾಗಿ ಶೋಧಿಸ್ಕೊಳ್ರಿ. ಈಗ ಒಂದು ಗ್ಲಾಸಿಗೆ ಈ ಥರ ಐಸ್ ಕ್ಯೂಬ್ನ ಹಾಕ್ಕೊಂಡು ಈಗ ನಾವು ಶೋಧಿಸಿಟ್ಕೊಂಡಿರ್ತಕ್ಕಂಥ ಪುದೀನ ಜ್ಯೂಸ್ನೆಲ್ಲ ಈ ಗ್ಲಾಸಿಗೆ ಹಾಕ್ಕೊಳ್ರಿ. ಈ ಥರ ಹಾಕ್ಕೊಂಡ್ರೆ ನಿಮ್ಗೆ ಪುದೀನ ಜ್ಯೂಸ್ ರೆಡಿ ಆಯಿತು. ಈ ಥರ ಪುದೀನ ಜ್ಯೂಸ್ನ ನೀವು ಮಾಡ್ಕೊಳ್ರಿ. ಟೇಸ್ಟ್ ಚೆನ್ನಾಗಿರುತ್ತಾ. ಈ ಪುದೀನ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತಾ, ಆಮೇಲೆ ನಿಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರ ಪುದೀನ ಜ್ಯೂಸ್ ನೀವು ಮಾಡ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ಬಾಯ್.